ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಒಂದು ಕಡೆಯಾದ್ರೆ ಅವಾಂತರಗಳ ಸರಮಾಲೆ ನಿಲ್ತಾ ಇಲ್ಲ. ಶೃಂಗೇರಿ ಕೊಪ್ಪ ರಾಜ್ಯ ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ. NH 169 ಮೇಲಿಂದ ಮೇಲೆ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಗುಡ್ಡ ಕುಸಿತಾನೇ ಇದೆ. ರಸ್ತೆಯಲ್ಲಿ ವಾಹನ ಸಂಚಾರವೇ ಕಷ್ಟ ಆಗುತ್ತಿದೆ. ಪ್ರತಿ ಕ್ಷಣವೂ ಭಯ, ಎಲ್ಲಿ ಗುಡ್ಡ ಕುಸಿತ ಆಗ್ಬಿಡುತ್ತೋ ಅನ್ನುವಂಥ ಆತಂಕ. ಮನೆಗಳ ಮೇಲೂ ಕೂಡ ಗುಡ್ಡ ಕುಸಿಯುವಂತಹ ಆತಂಕದಲ್ಲಿ ಈ ಭಾಗದ ಜನ ಇದ್ದಾರೆ. ಜೊತೆಗೆ ಟಾರ್ಪಲ್ ಹಾಕಿದಂಥ ಕುಸಿತ ಇರುವಂತಹ ಗುಡ್ಡಕ್ಕೆ ಟಾರ್ಪಲ್ ಹಾಕುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ರಾಷ್ಟ್ರೀಯ ಹೆದ್ದಾರಿ 169. ಪದೇ ಪದೇ ರಿಟೈನಿಂಗ್ ವಾಲ್ ಮಾಡಿದ್ದು ಆಯ್ತು, ಆ ರಿಟೈನಿಂಗ್ ವಾಲ್ಗಳು ಮಣ್ಪಾಲಾಗಿದ್ದಾಯ್ತು. ಗುಡ್ಡದ ಮೇಲ್ಭಾಗದಲ್ಲಿರುವವರಿಗೂ ಆತಂಕ, ಗುಡ್ಡದ ಕೆಳಭಾಗದಲ್ಲಿ ಮನೆ ಕಟ್ಕೊಂಡಿರುವವರಿಗೂ ಆತಂಕ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಮಾಡುವಂತಹ ವಾಹನ ಸವಾರರು ಪ್ರತಿ ಕ್ಷಣ ಭಯದಲ್ಲೇ ಸಂಚರಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗಮನಿಸ್ತಾ ಇದ್ದೀರಿ ಎರಡು ದೃಶ್ಯಗಳನ್ನ, ಒಂದು ರಾಷ್ಟ್ರೀಯ ಹೆದ್ದಾರಿಯ ದೃಶ್ಯ, ಮತ್ತೊಂದು ಆ ಗುಡ್ಡಕ್ಕೆ ಹೊಂದಿಕೊಂಡಂತೆ ಇರುವಂತಹ ಕಟ್ಟಡಗಳು, ಮನೆಗಳು, ಅವುಗಳಿಗೂ ಕೂಡ ಸದ್ಯ ಕುಸಿಯುವಂತಹ ಭೀತಿ ಎದುರಾಗ್ಬಿಟ್ಟಿದೆ. ಶೃಂಗೇರಿ ಕೊಪ್ಪ ರಾಜ್ಯ ಹೆದ್ದಾರಿಯಲ್ಲಾಗಿರುವಂತಹ ಘಟನೆ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.